ವೀಕ್ಷಕರೇ ನಮಸ್ಕಾರ. ನಾವು ದೇವನಹಳ್ಳಿ ತಾಲೂಕಿನ ಗಡ್ಡದ ನಾಯಕನಹಳ್ಳಿ ಎಂಬ ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲಿನ ರೈತರಾಗಿರುವಂಥ ಶ್ರೀ ಪವನ್ ಕಲ್ಯಾಣ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ಹೊಸ CBA ತಳಿಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ರು. ಈ ಬ್ಲ್ಯಾಕ್ ಡೈಮಂಡ್ ಸೀಡ್ಲೆಸ್ ಎಂಬ ತಳಿನ ಇತ್ತೀಚೆಗೆ ಅವ್ರು ತೊಗೊಂಬಂದಿದ್ದು. ಇದಕ್ಕಿಂತ ಮೊದಲು ಬಹಳ ವರ್ಷಗಳಿಂದ ಇವರು ಜಾಪನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಎಂಬುವ ತಳಿಗಳನ್ನು ಬೆಳೀತಾ ಇದ್ರು. ಈ ಎರಡು ತಳಿಗಳು ಕೂಡ ಈ ಥೈಲ್ಯಾಂಡ್ ದೇಶದಿಂದ ಬಂದಿರುವಂಥದ್ದು. ಈಗ ಈ CBA ಬೆಳೆಗಳು ನಮ್ಮ ಒಂದು ಮಣ್ಣು ಹವಾಗುಣಕ್ಕೆ ಹೊಂದ್ಕೊಳ್ತಾವ, ಯಾವ ರೀತಿಯ ಮಣ್ಣು ಹವಾಗುಣ ಇದಕ್ಕೆ ಸೂಕ್ತ, ಜೊತೆಗೆ ನೀರಿನ ನಿರ್ವಹಣೆ ಹೇಗೆ ಅನ್ನೋದ್ರ ಕುರಿತು ಮತ್ತೆ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ಈಗ ನಾವು ಕಳೆದ ಸಂಚಿಕೆಯಲ್ಲಿ ನಿಮ್ಮನ್ನ ಮಾತಾಡಿಸ್ತಾ ಇದ್ವಿ. ನೀವು ಯಾವ ರೀತಿ ಒಂದು ಥೈಲ್ಯಾಂಡಿಂದ ಒಂದು CBA ಬೆಳೆಯನ್ನು ತಗೊಂಡ್ಬಂದು ಇಲ್ಲಿ ಕಷ್ಟಪಟ್ಟು ಬೆಳೆದಿರೋ ಅನ್ನೋ ಕುರಿತು ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರಿ ಸರ್. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಸರ್, ನೀವು ಹೇಳ್ತಾ ಇದ್ರಿ ಕಳೆದ ಸಂಚಿಕೆಯಲ್ಲಿ ನಮ್ಮದು ದಾಳಿಂಬೆನೂ ಇತ್ತು, ಅದ್ರ ಜೊತೆಗೆ ಈಗ CBAನೂ ಹಾಕಿದ್ದೀನಿ ಅಂತ. ಸರ್, ಈ ಎರಡೂ ಬೆಳೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ಸರ್, CBA ತುಂಬಾ ಬೆಸ್ಟ್ ಅನ್ಸುತ್ತೆ ನನಗೆ. ನನ್ನ ಪ್ರಕಾರ CBA ತುಂಬಾ ಬೆಸ್ಟು. ಯಾಕಂದ್ರೆ ದಾಳಿಂಬೆಯಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ತುಂಬಾ ಸ್ವಲ್ಪ ಮೇಜರ್ ಆಗಿ ಅದು ಕ್ರಾಪ್ಗೆ ಎಫೆಕ್ಟ್ ಮಾಡ್ತು ನನಗೆ. ಸೊ ಅದರಿಂದ ವೆದರ್ ಸಪೋರ್ಟ್ ಮಾಡಲಿಲ್ಲ, ಮತ್ತು ಇಲ್ಲಿ ಪ್ಲಾಂಟೇಶನ್ ಏರಿಯಾ ಜಾಸ್ತಿ ಆಗಿತ್ತು ನಮ್ಮ ಏರಿಯಾನಲ್ಲಿ. ಸೊ ಸಿವಿಯರ್ ಸ್ಪ್ರೆಡ್ ಇತ್ತು ಅದು. ಸೊ ಅದಕ್ಕೋಸ್ಕರ ದಾಳಿಂಬೆ ತೆಗೆದು ಸೊ ನಾವು ಯಾವುದಾದ್ರೂ ಹೊಸ ಕ್ರಾಪ್ ಮಾಡಬೇಕು ಅಂತ ರಿಸರ್ಚ್ ಮಾಡಿ ಗಾವಾ ಮಾಡಿತ್ತು. ಸೊ ಗಾವಾನಲ್ಲಿ ಈ ವೆರೈಟೀಸ್ ನಾನೇನು ಪ್ಲಾಂಟ್ ಮಾಡಿದ್ದೀನೋ ಸ್ವಲ್ಪ ಬೆಸ್ಟ್ ಆಗಿದೆ, ಮತ್ತು ಈಲ್ಡು ಚೆನ್ನಾಗಿ ಬರ್ತಾ ಇದೆ. ಸೊ ಮತ್ತು ಫ್ರೂಟ್ ಪ್ರೈಸು ತುಂಬ ಚೆನ್ನಾಗಿದೆ. ಅಂದ್ರೆ ಈಗ ನಿಮ್ದು ಪಕ್ಕದಲ್ಲೇ ಇದೆಲ್ಲ ಸರ್, ಈಗ ನಾವು ಬರ್ತಾ ದಾರಿಲಿ ನೋಡ್ತೀವಿ ಎರಡು ಪಕ್ಕದಲ್ಲೇ ಇದೆ, ದಾಳಿಂಬೆದು ಮತ್ತೆ CBAದು. ಅಂದ್ರೆ ಡಿಸೀಸ್ ಸ್ಪ್ರೆಡ್ ಆಗಲಿ, ಡಿಸೀಸ್ ಫಂಗಸ್ ಸ್ಪ್ರೆಡ್ ಏನೂ ಆಗಲ್ಲ, ಡಿಸೀಸ್ ಸ್ಪ್ರೆಡ್ ಏನೂ ಆಗಲ್ಲ. ಬಟ್ ಇನ್ಸೆಕ್ಟ್ಸ್ದು ಸ್ಪ್ರೆಡ್ ಇದೆ ಅಷ್ಟೇ. ಆ ಕಡೆ ಈ ಕಡೆ ಥ್ರಿಪ್ಸು ಒಂದು ಸ್ವಲ್ಪ ಹತ್ ಕಡೆ ಇದ್ ಕಡೆ ಸ್ಪ್ರೆಡ್ ಇದೆ. ಅದು ಬಿಟ್ಟು ಮೇಜರ್ ಆಗಿ ನಮಗೆ ಡಿಸೀಸು ಅದಕ್ಕೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅದಕ್ಕೆ ಬೇರೆ, ಇದಕ್ಕೆ ಅದೇನೂ ತೊಂದರೆ ಮಾಡಲ್ಲ, ಏನೋ ತೊಂದರೆನೂ ಆಗಲ್ಲ. ಸರ್, ಈಗ ಕೆಲವೊಂದು ಕಡೆ ನಾವು ಇದನ್ನ ಇಂಟರ್ ಕ್ರಾಪ್ ಆಗಿ ನೋಡಿದೀವಿ ಸರ್. ಹೌದು, ಗಾವನ ಅದನ್ನು ನೀವೇನೋ ಟ್ರಯಲ್ ಮಾಡಿದ್ರೆ? ಸರ್ ಇಲ್ಲ, ಇಂಟರ್ ಕ್ರಾಪ್ ಆಗಿ ಟ್ರಯಲ್ ಮಾಡಿಲ್ಲ. ಬಟ್ ಇಂಟರ್ ಕ್ರಾಪ್ ಆಗಿ ಟ್ರಯಲ್ ಮಾಡಿದ್ರೆ ಇವಾಗ ನಾವು ಕೋಕೋನಟ್ ಅಂದರೆ ತೆಂಗಲ್ ಮಾಡ್ಬೋದು. ತೆಂಗಲ್ಲಿ ನ್ಯೂ ಪ್ಲಾಂಟೇಶನ್ ಮಾಡಿರ್ತಾರೆ, ಅದರಲ್ಲಿ ಈ ಗಾವಾ ಮಾಡ್ಬೋದು. ಮತ್ತು ಬಿಟ್ಟರೆ ಬೇರೆ ಅದೇ ಸರ್, ಲಾಂಗ್ ಒಂದು 5 years 6 years ಅಡಿಕೆ ಪ್ಲಾಂಟಿಂಗ್ ಮಾಡಿರ್ತಾರೆ, ಒಂದು 6 months ಆಗಿರುತ್ತೆ, ಅದರಲ್ಲಿ ಏನಾದರೂ ಟ್ರೈ ಮಾಡ್ಬೋದು. ಬಟ್ ಇದರಲ್ಲಿ ಇಂಟರ್ ಕ್ರಾಪಿಂಗ್ ಅಂದರೆ ನಿಮಗೆ ಗಿಡ ಇದು ಪ್ರೊಡಕ್ಷನ್ ಯಾವಾಗಲೂ ಇರುತ್ತೆ. ಸೊ ಇದರಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ಇಂಟರ್ ಕ್ರಾಪಿಂಗು ಬೇರೆ ಏನೂ ಮಾಡೋಕ್ಕಾಗಲ್ಲ. ಹೌದು, ಮಾಡಂಗಿದ್ರೆ ಫಸ್ಟ್ 1 ವರ್ಷ ನಾವು ಪ್ಲಾಂಟಿಂಗ್ ಮಾಡಿದ್ಮೇಲೆ 1 ವರ್ಷದಲ್ಲಿ ಗಿಡ ಬೆಳೆಯುತ್ತಲ್ಲ, ಅವಾಗ ಏನಾದರೂ ನೀವು 4 months ಲೈಕ್ ಕ್ರಿಸಾಂಥಮಮ್ ಫ್ಲವರು ಇಲ್ಲ 3-4 months 5 months ಕ್ರಾಪ್ ಯಾವ್ದಿರುತ್ತೋ ಅದನ್ನ ಇಂಟರ್ ಕ್ರಾಪಿಂಗ್ ಮಾಡ್ಕೊಬೋದು. ಒಂದ್ಸತಿ ಗಾವಾನಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಇಂಟರ್ ಕ್ರಾಪಿಂಗ್ ಏನೂ ಮಾಡೋಕ್ಕಾಗಲ್ಲ. ಹೌದು. ನೀವು ಸ್ಟಾರ್ಟಿಂಗ್ ತಂದಾಗ ಮೋನೋಕ್ರಾಪ್ ಇದು ಮಾಡಿದ್ದು? ಹೌದು ಸರ್, ಮೋನೋಕ್ರಾಪ್ ಏಕಬೆಳೆ ಮಾಡಿತ್ತು. ಸರ್, ಈಗ ಮುಖ್ಯವಾಗಿ ಸರ್, ಈಗ ಇದಕ್ಕೆ ಹವಾಗುಣ ಮಣ್ಣು ಯಾವ ರೀತಿ ಇರಬೇಕು? ಯಾಕಂದ್ರೆ ನೀವು ಥೈಲ್ಯಾಂಡ್ ಅಲ್ಲೂ ನೋಡಿದಿರಾ ಯಾವ ಭೂಮಿಯಲ್ಲಿ ಇದು ಬೆಳೀತಾ ಇದೆ ಅಂತೇಳಿ. ಇಲ್ಲಿಂದ ಸಾಯಿಲ್ಗೂ ಅಲ್ಲಿಂದ ಡಿಫ್ರೆನ್ಸ್ ಆಗತ್ತೆ ಸರ್. ಇದು ಎಲ್ಲಾ ಸಾಯಿಲಲ್ಲೂ ಬೆಳೆಯುತ್ತೆ, ಬ್ಲ್ಯಾಕ್ ಸಾಯಿಲು, ರೆಡ್ ಸಾಯಿಲು, ಗ್ರಾವಲ್ಲು ಎಲ್ಲಾದ್ರಲ್ಲೂ ಬೆಳೆಯುತ್ತೆ. ಬೆಸ್ಟ್ ಸಾಯಿಲ್ ಅಂದ್ರೆ ಇದಕ್ಕೆ ರೆಡ್ ಸಾಯಿಲು. ರೆಡ್ ಸಾಯಿಲು ತುಂಬಾ ಚೆನ್ನಾಗಿ, ಏನಂದ್ರೆ ಪೊಟ್ಯಾಶ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕಲರು ಮತ್ತೆ ಸ್ವೀಟ್ನೆಸ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಬ್ಲ್ಯಾಕ್ ಸಾಯಿಲಲ್ಲಿ ಅರೌಂಡ್ 15 to 16 ಬ್ರಿಕ್ಸ್ ಬಂದರೆ ಇದು ಸ್ವೀಟ್ನೆಸ್ಸು, ರೆಡ್ ಸಾಯಿಲಲ್ಲಿ 120 ಬ್ರಿಕ್ಸ್ ಬರುತ್ತೆ. ಸೊ 20 ಬ್ರಿಕ್ಸ್ ಅಂದರೆ ಅದು ತುಂಬ ಸ್ವೀಟ್ ಇರುತ್ತೆ ಅದು. ಸೊ ಮೈನ್ ಸಾಯಿಲ್ ಮೇಲೂ ಡಿಪೆಂಡ್ ಆಗುತ್ತೆ, ಏನು ನಮ್ಮ ಟೇಸ್ಟ್ಗೆ, ಇದು ಗಾವಾ ಟೇಸ್ಟು. ಸೊ ನಮಗೆ ರೆಡ್ ಸಾಯಿಲು, ಗ್ರಾವಲ್ಲು, ಒಂಥರ ಕಲ್ನೆಲ್ಲ ಇರುತ್ತಲ್ಲ, ಅದು ತುಂಬ ಮಣ್ಣು, ಕೆಂಪು ಕಲ್ಜರ್ಗ್ ಮಣ್ಣು, ಅದು ಗ್ರಾವಲ್ ಅಂತಿರಲ್ಲ, ಅದು ತುಂಬ ಚೆನ್ನಾಗಿ ಸೆಲೆಕ್ಟ್ ಆಗುತ್ತೆ, ಇದಾಗುತ್ತೆ. ಮತ್ತು ಲೂಮಿ ಸಾಯಿಲು, ಸ್ಯಾಂಡಿ ಸಾಯಿಲ್, ಲೂಮಿ ಸಾಯಿಲ್ ಅದು ಚೆನ್ನಾಗಿರುತ್ತೆ. ಮೈನ್ ಬ್ಲ್ಯಾಕ್ ಸಾಯಿಲಲ್ಲಿ ಏನಂದರೆ ಡ್ರೈನೇಜ್ ಪ್ರಾಪರ್ ಆಗಿರಲ್ಲ. ಸೊ ಅದಕ್ಕೆ ನಾವು ಬೆಡ್ ಮಾಡಿಕೊಂಡು ಬ್ಲ್ಯಾಕ್ ಸಾಯಿಲಲ್ಲೂ ಮಾಡ್ಬೋದು. ಇವಾಗ ಥೈಲ್ಯಾಂಡಲ್ಲಿ ಆಲ್ಮೋಸ್ಟ್ ಬ್ಲ್ಯಾಕ್ ಸಾಯಿಲೇ ಇರೋದು. ಸೊ ಅಲ್ಲಿ ಬೆಡ್ ಮಾಡಿ, ಅದೇ ಹೇಳಿದ್ನೆಲ್ಲ ಡ್ರೈನ್ ಮಾಡಿ ಅದು ಮಾಡಿದ್ದಾರೆ. ಸೊ ಬ್ಲ್ಯಾಕ್ ಸಾಯಿಲಲ್ಲೂ ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಆಗಲ್ಲ. ಮತ್ತು ಇದು ಏನಂದರೆ ನೀರು ಜಾಸ್ತಿ ಬೇಕು ಇದಕ್ಕೆ. ಈ ಗಾವಾ ಪ್ಲಾಂಟೇಶನ್ಗೆ ಸ್ವಲ್ಪ ನೀರು ಜಾಸ್ತಿ ಬೇಕು. ದಾಳಂಬ್ರಿ ಥರ ಅಲ್ಲ, ಇದೊಂಥರ ಸ್ವಲ್ಪ ತುಂಬ ಕೇಳುತ್ತೆ, ನೀರು ಕೇಳುತ್ತೆ.
ಅಂದ್ರೆ ಈ ನಮ್ಮ ಬೇರೆ L49 ಅಲಬಾ ಸಫೆದ್ ತರ ಅಲ್ಲ, ನೀರು ಇಲ್ಲ ಇಲ್ಲ ಆ ಥರ ಅಲ್ಲ. ಅದಕ್ಕೆ ಡ್ರಿಪ್ ಮಾಡಿದ್ರು ಮೇ ಬಿ ರೈನಿ ಸೀಸನ್ ಅಲ್ಲಿ ಬರ್ಬೋದೇನೋ. ಇದಕ್ಕೆ ಡೈಲಿ ನಾವು ವಾಟರಿಂಗ್ ಮಾಡಲೇಬೇಕು. ಕಾಯಿದ್ದಾಗ ಡೈಲಿ ವಾಟರಿಂಗ್ ಮಾಡಲೇಬೇಕು. ಓಕೆ ಸರ್, ಈಗ ಒಂದು ಸಾಯಿಲ್ ಆಯಿತು, ನೀವು ತಂದಿದ್ದು ಇಲ್ಲಿ ಹಾಕಿದ್ದು ಆಯಿತು ಸರ್. ಅಲ್ಲಿಂದ ಕ್ಲೈಮೇಟು ಇಲ್ಲಿನ ಕ್ಲೈಮೇಟ್ ಹೆಂಗೆ ವೇರಿಯೇಷನ್ ಆಗುತ್ತೆ ಈ ಬೆಳೆ ಇಲ್ಲಿ ತಂದಾಗ? ಸರ್, ಕ್ಲೈಮೇಟು ಸೇಮ್ ಇದೆ ಸ್ವಲ್ಪ. ಸೊ ಅಲ್ಲಿ ಸ್ವಲ್ಪ ಮಳೆ ಜಾಸ್ತಿ, ಇಲ್ಲಿ ಸ್ವಲ್ಪ ಮಳೆ ಕಡಿಮೆ. ಸೊ ಅದೇನು ನನಗೇನು ಜಾಸ್ತಿ ಡಿಫ್ರೆನ್ಸ್ ಅನಿಸಿಲ್ಲ. ಗಿಡದ ಪ್ರಕಾರ ನನಗೇನು ಜಾಸ್ತಿ ಅದು ಗ್ರೋತ್ ಆಗಲಿ ಮತ್ತು ಟೇಸ್ಟ್ ಆಗಲಿ ಮತ್ತು ಇದು ರೂಟ್ಸ್ ನೋಡಿದ್ರೆ ಸೊ ಇದು ತುಂಬ ಚೆನ್ನಾಗಿದೆ. ಇದು ಟ್ರಾಪಿಕಲ್ ಕ್ಲೈಮೇಟ್ ಅಲ್ಲ ನಮ್ದು, ತುಂಬ ಚೆನ್ನಾಗಿ. ಹಂಗೆ ಕೇಳಿದ್ರೆ ಆ್ಯಕ್ಚುಲಿ ಸೀಬೆ ನಮ್ಮದು ಅಲ್ಲ, ಥೈಲ್ಯಾಂಡ್ದವ್ರು ಅಲ್ಲ, ಟ್ರಾಪಿಕಲ್ ಅಮೆರಿಕಾದವ್ರು. ಹೌದು. ಓಕೆ ಸರ್, ಈಗ ಅಲ್ಲಿ ಬಿಸಿಲು, ಈಗ ನಮ್ಮ ಹತ್ರ ಬಿಸಿಲು ಜಾಸ್ತಿ, ಸನ್ಶೈನ್ ಅವರ್ಸ್ ಜಾಸ್ತಿ, ಹಂಗಂತೇಳಿ ಇದು ಫಾಸ್ಟಾಗಿ ಗ್ರೋ ಆಗೋದು ಅಲ್ಲಿದ್ದು ಕಂಪೇರ್ ಮಾಡಿದ್ರೆ ತುಂಬ ಹುಲ್ಸಾಗಿ ಬೆಳೆದು ಈಲ್ಡ್ ಜಾಸ್ತಿ ಕೊಡುವಂಥದ್ದು ಹಂಗೆ ಏನಾದರೂ ಇದೆಯಾ? ಸರ್ ಇಲ್ಲ, ಥೈಲ್ಯಾಂಡಲ್ಲಿ ಹೆಂಗಿದೆಯೋ ಇಲ್ಲಿ ಅದೇ ಥರ ಇದೆ. ಸೊ ದಟ್ ಗ್ರೋತು ಜಾಸ್ತಿ ಇಲ್ಲ, ಈಲ್ಡು ಅವ್ರದ್ದು ಹೆಂಗಿದೆಯೋ ನಮ್ಮದು ಹಂಗೆ ಇದೆ, ಕಡಿಮೆನೂ ಇಲ್ಲ ಅಂತ ಹೇಳ್ಬಿಟ್ಟು. ಆ ಥರ ಥೈಲ್ಯಾಂಡಲ್ಲಿ ಆ ಥರ ಮಳೆ ಜಾಸ್ತಿ ಬರುತ್ತೆ, ಅಲ್ಲಿ ಜಾಸ್ತಿ ಬರುತ್ತೆ ಅನ್ನೋ ಆ ಥರ ಇದೇ ಇಲ್ಲ. ಈಲ್ಡ್ ಹೆಂಗಿದೆಯೋ ನಾವು ಆಲ್ಮೋಸ್ಟ್ ನಾವು ಹೇಳ್ಬೇಕಂದ್ರೆ ನಾವೇ ಸ್ವಲ್ಪ ಈಲ್ಡ್ ಜಾಸ್ತಿ ತೆಗಿತೀರಿ ಅಲ್ಲಿಗಿನ. ಯಾಕಂದರೆ ಅಲ್ಲಿ ಮಳೆ ಬಿದ್ದು ಸ್ವಲ್ಪ ಆಂಥ್ರಾಕ್ನೋಸ್ ಆಗಲಿ ಮತ್ತೊಂದಾಗಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಮೇ ಬಿ ನಮಗೆ ಇಲ್ಲಿ ನಾವು ಡ್ರಿಪ್ಪಲ್ಲ, ಇಲ್ಲೇನಂದರೆ ಇಲ್ಲಿ ನಾವು ಇರಿಗೇಟೆಡ್ ಅಂದರೆ ಒಂದು ಗಿಡಕ್ಕೆ ಇಷ್ಟೇ ವಾಟ್ರು ಹೋಗುತ್ತೆ ನಮಗೆ 25-30 ಲೀಟರ್ಸ್. ಸೊ ನಾವು ಕಂಟ್ರೋಲ್ಡ್ ಇರಿಗೇಟೆಡ್ ಇರೋದ್ರಿಂದ ಅಲ್ಲಾದರೆ ಫ್ಲಡ್ ಮಾಡ್ತಾರೆ ಗಿಡಕ್ಕೆ ನೀರು, ಇಲ್ಲಿ ನಾವು ಡ್ರಿಪ್ಪಲ್ಲಿ ಕೊಡ್ತೀರಿ. ಸೊ ಎಲ್ಲ ಕಡೆ ಮಾಡಲ್ಲ ಫ್ಲಡ್ಡು, ಬಟ್ ಒಂದೊಂದು ಕಡೆ ಮಾಡ್ತಾರೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ಸರ್, ಈ ಕ್ಲೈಮೇಟ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಂದಿದೆ. ಇವಾಗ ನೀವು ಆಲ್ರೆಡಿ ಕಾಯಿ ಟೆಸ್ಟ್ ಮಾಡಿದ್ರಿ, ಗಿಡನೂ ನೋಡಿದ್ರಿ. ಸೊ ಯಾವುದೇ ಫಂಗಸ್ ಡಿಸೀಸ್ ಆಗಲಿ ಇಲ್ಲ. ಮತ್ತು ಇನ್ನೊಂದೇನಂದರೆ ಕಾಯಿ ಚೆನ್ನಾಗಿ ಬಂದಿದೆ. ಸೊ ಟೇಸ್ಟಲ್ಲೂ ಏನು ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗಿ ಸೆಟ್ ಆಗಿದೆ ಸರ್. ಓಕೆ, ನಮ್ಮ ಒಂದು ವಾತಾವರಣಕ್ಕೆ, ನಮ್ಮ ಒಂದು ಮಣ್ಣಿಗೆ ಇದು ತುಂಬ ಚೆನ್ನಾಗಿದೆ ಸರ್. ಅದಾದಮೇಲೆ ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಅಂದ್ರೆ ಎಲ್ಲ ಅಲ್ಲ ಸರ್, ನಮ್ಮ ಇಂಡಿಯಾನಲ್ಲಿ ಎಲ್ಲ ಅಲ್ಲ. ಅಂದ್ರೆ ನಾರ್ತ್ ಅಲ್ಲಿ ಆಗಲ್ಲ. ನಾರ್ತ್ ಅಲ್ಲಿ ಏನಂದ್ರೆ ಚಳಿ ಜಾಸ್ತಿ, ಅವಾಗ ಫ್ಲವರಿಂಗ್ ಸೆಟ್ ಆಗಲ್ಲ. ಸೊ ಇಲ್ಲಿ ನಮ್ಗೆ ಏನಂದ್ರೆ ಯಾವಾಗ್ಲೂ ಒಂಥರ ವೆದರ್ ತುಂಬಾ ಚೆನ್ನಾಗಿರುತ್ತೆ, ಮೈಲ್ಡ್ ಇರುತ್ತೆ. ನಮ್ ಈ ನಾರ್ತ್ ಅಲ್ಲಿ ಅಂದ್ರೆ ತುಂಬಾ ಕೋಲ್ಡ್ ಇರುತ್ತೆ, ಅವಾಗ ಫ್ಲವರ್ ಡ್ರಾಪ್ ಆಗುತ್ತೆ ಗಾವಾನಲ್ಲಿ. ಸೊ ಶಿಮ್ಲಾ ಅಲ್ಲೆಲ್ಲ ಬೆಳೀತಾರೆ. ಏನಂದ್ರೆ ಅಲ್ಲೆಲ್ಲ ಕ್ರಾಪ್ ರೆಗ್ಯುಲೇಷನ್ ಮಾಡಿ, ಕ್ರಾಪ್ ರೆಗ್ಯುಲೇಷನ್ ಅಂದ್ರೆ ಇವಾಗ ಸಮ್ಮರ್ ಅಲ್ಲಿ ಬರಂಗ್ ಮಾಡ್ಕೋತಾರೆ. ಸೊ ಅವಾಗ ಹಾರ್ವೆಸ್ಟಿಂಗ್ ಅಂದರೆ ಈ ಟೈಮಿಂದ ಸ್ಟಾರ್ಟ್ ಆಗುತ್ತೆ ಅವರು. ಸೊ ಹಂಗೆ ಮಾಡ್ಕೊಂಡ್ರೆ ನಾರ್ತಲ್ಲಿ ಸ್ವಲ್ಪ ಒಂದು 6 ಮಂತ್ಸ್ ಬೆಳಿಬೋದು ಕ್ರಾಪು. ಇಲ್ಲಿ ನಮ್ಮ 365 ಡೇಸೂ ನಾವು ಕ್ರಾಪ್ ತೆಗಿಬೋದು ನಮ್ಮ ಸೌತಲ್ಲಿ, ಕರ್ನಾಟಕ ಆ ಥರ. ಮತ್ತು ಮಂಗಳೂರು ಹೋದ್ರೂ ಕಷ್ಟನೇ ನಮಗೆ, ಯಾಕಂದರೆ ಅಲ್ಲಿ ಮಳೆ ಜಾಸ್ತಿ. ಸೊ ಅಲ್ಲಿ ಫ್ಲವರಿಂಗು ಸೆಟ್ ಆಗಲ್ಲ. ಸೊ ನಮ್ಮ ಕ್ಲೈಮೇಟ್ ನಾನು ಹೇಳೋದೇನೆಂದರೆ ಬೆಂಗಳೂರು ಸುತ್ತಮುತ್ತ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಆಮೇಲೆ ಸ್ವಲ್ಪ ಡ್ರೈ ಕ್ಲೈಮೇಟ್, ಅದ್ರ ಜೊತೆಗೆ ಕಲ್ಜರ್ಗ್ ಮಣ್ಣು, ಕೆಂಪು ಮಣ್ಣು ಇದ್ರೆ ಇದು ಭಾರಿ ಚೆನ್ನಾಗಿ. ಅಂದ್ರೆ ಮಳೆ ಮತ್ತೆ ಬಿಸಿಲು ಎರಡು ಬ್ಯಾಲೆನ್ಸ್ ಇರುವಂತ ಒಂದು ಪ್ರದೇಶದಲ್ಲಿ ಮಸ್ತ್ ಇದೆ, ಚೆನ್ನಾಗಿದೆ, ಸೂಪರ್. ಓಕೆ, ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ.
ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ನೀವು ತಂದಿದ್ದು ಗ್ರಾಫ್ಟೆಡ್ ಇತ್ತ? ಸರ್ ಹೌದು, ಅಪ್ರೋಚ್ ಗ್ರಾಫ್ಟೆಡ್ ಇತ್ತು. ಅಪ್ರೋಚ್ ಗ್ರಾಫ್ಟೆಡ್, ಓಕೆ. ಅದು ರೂಟ್ ಸ್ಟಾಕ್ ಬಂದು ಯಾವುದೋ ಒಂದು ಇರುತ್ತೆ, ಸಿಗ್ನಲ್ ಮಾಡಿರ್ತಾರೆ. ಸೊ ಇದು ಬಂದು ಇದು ಒರಿಜಿನಲ್ ವೆರೈಟಿ. ಓಕೆ ಸರ್, ಅಲ್ಲಿಂದ ತೊಗೊಂಬಂದು ನೀವು ಹೇಳಿದ್ರಿ ಗ್ರೀನ್ ಶೇಡಲ್ಲೇ ಹಾಕಿದ್ರಿ ಅಂತೇಳಿ. ಅದಾದಮೇಲೆ ಲೇಔಟ್ ಪ್ಲಾನಿಂಗ್ ಹೆಂಗೆ ಮಾಡ್ಕೊಂಡ್ರಿ? ಸರ್ ಲೇಔಟ್ ಪ್ಲಾನಿಂಗ್ ಬಂದು ಇದು 10x8 ಮಾಡ್ತಾರೆ, 10x7 ಮಾಡ್ತಾರೆ, ಇಲ್ಲ 11x8 ಮಾಡ್ತಾರೆ, 11x7 ಮಾಡ್ತಾರೆ. ಐಡಿಯಲ್ ಬಂದು ನಮಗೆ 10x7. 10x7. 10x7 ಮಾಡ್ಕೊಂಡ್ರೆ ಇದು ಏನಂದ್ರೆ ಪ್ರೂನಿಂಗ್ ಮಾಡ್ತಾ ಇರ್ತೀರಿ ಗಿಡ. ಸೊ ಕೆನೋಪಿ ಒಂಥರ ಅಂಬ್ರೆಲಾ ಥರ ಮಾಡ್ಕೋತೀರಿ. ಸೊ ಅದಕ್ಕೇನಂದ್ರೆ ನಮಗೆ ಸ್ಪೇಸಿಂಗ್ ಕಡಿಮೆ ಇದ್ದಷ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ವೀಟ್ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಸ್ಪೇಸಿಂಗ್ ಜಾಸ್ತಿ ಇದ್ದರೆ. ಸೊ ಇಲ್ಲ ನಾನು ಮೆಕ್ಯಾನಿಸಮಲ್ಲೆಲ್ಲ ಮಾಡ್ಕೋತೀನಿ, ಲೈಕ್ ಸ್ಪ್ರೇಯಿಂಗ್ ಎಲ್ಲ ಬ್ಲೋವರಲ್ಲಿ ಮಾಡ್ಕೋತೀನಿ ಅಂದರೆ ಸ್ವಲ್ಪ 11x7 ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಾನು ಇದು ಇನ್ನೊಂದು ಸ್ಪ್ರೇಯಿಂಗ್ ಇದೆಯಲ್ಲ, ಇದಕ್ಕೆ ತುಂಬ ಕಡಿಮೆ. ನಾನು ಸ್ಪ್ರೇ ಮಾಡೋದು 1 ಮಂತ್ ಒನ್ಸ್ ಅಷ್ಟೇ. ಬ್ಯಾಗಿಂಗ್ ಮಾಡಿದ್ಮೇಲೆ 3 ಮಂತ್ಸ್ ಏನು ಸ್ಪ್ರೇನೇ ಇರಲ್ಲ ಇದಕ್ಕೆ. ಪೊಮೊಗ್ರಾನೇಟಲ್ಲಿ ಏನು ಮಾಡ್ತಿರೋ ಅದರಲ್ಲಿ 10% ಸ್ಪ್ರೇ ಮಾತ್ರ ಮಾಡೋದು. ಪೊಮೊಗ್ರಾನೇಟಲ್ಲಿ ನೀವು 100 ಸ್ಪ್ರೇ ಮಾಡಿದ್ರೆ ಇದರಲ್ಲಿ ಬರೀ 10 ಸ್ಪ್ರೇ ಮಾಡೋದು. ಅಷ್ಟು ಫಂಗಿಸೈಡು ಇನ್ಸೆಕ್ಟಿಸೈಡ್ ಕಡಿಮೆ ಇದೆ. ಒಂದು ಆಮೇಲೆ ನಾವು ಫ್ರೂಟ್ ಬ್ಯಾಗಿಂಗ್ ಮಾಡಿದಾಗ ಸರ್, ಮೇಲ್ಗಡೆ ಸ್ಪ್ರೇ ಮಾಡಿದ್ರೆ ಒಳಗೆ ಹೋಗ್ಲಿಕ್ಕಿಲ್ಲ. ಹೋಗಲ್ಲ. ಸೊ ಅದಕ್ಕೇನಂದ್ರೆ ಕವರ್ ಒಂದ್ಸತಿ ಹಾಕಿದ್ಮೇಲೆ ನಾವು ಸ್ಪ್ರೇ ಕೊಡಲ್ಲ. ಕವರ್ಗೆ ಹಾಕೋಕ್ಕಿಂತ ಮುಂಚೆನೆ ಒಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡು, ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್, ಇಷ್ಟು ಸ್ಪ್ರೇ ಕೊಟ್ಬಿಟ್ಟು ಕವರಿಂಗ್ ಮಾಡ್ತೀರಿ. ಸೊ ನಾವು ಇದು ಪ್ರೂನಿಂಗ್ ಮಾಡ್ತಾ ಇರ್ತೀರಿ. ನಮ್ಗೆ 8 ವರ್ಷ 7 ವರ್ಷ 8 ವರ್ಷ ಆದ್ರೂ ಸೊ ಗಿಡಕ್ಕೇನು ಇದಾಗಲ್ಲ. ಮತ್ತೆ ಒಂದು 2 ವರ್ಷಕ್ಕೆ ಒಂದ್ಸತಿ ಡೀಪ್ ಪ್ರೂನಿಂಗ್ ಮಾಡ್ತೀರಿ. ಸೊ ಗಿಡ ಬರೀ ಸ್ಟೆಮ್ ಕೆಳಗಡೆ ಏನು 3-4 ಬಿಟ್ಕೊಂಡಿರ್ತೀರಿ, ಅದು ಮಾತ್ರ ಇರುತ್ತೆ. ಸೊ ಅದರಿಂದ ಚಿಗುರು ಬಂದು ತಿರ್ಗಾ ಹಣ್ಣು ಬರುತ್ತೆ. ಸೊ ಸ್ಪೇಸಿಂಗ್ ಜಾಸ್ತಿ ಬಿಡೋ ಅವಶ್ಯಕತೆ ಇಲ್ಲ. ಲಿಮಿಟೆಡ್ ಸ್ಪೇಸಿಂಗ್ ನೀವು ಹೇಳ್ದಷ್ಟಿದ್ರೆ ಸಾಕು. 10x8 ಇಲ್ಲ 10x7 ಇಲ್ಲ 11x7 11x8 ಬಿಟ್ಕೊಂಡ್ರೆ ಸಾಕಾಗುತ್ತೆ. ಎಷ್ಟು ಎಕರೆಯಲ್ಲಿ ಇದೆ ಸರ್ ಈ ಸೀಬೆ? ಸರ್ ಇದು ಬಂದು ಒಂದು 5 ಎಕರೆಯಲ್ಲಿ ಇದೆ ಸರ್. 5 ಎಕರೆಯಲ್ಲಿ ಎಷ್ಟು ಗಿಡಗಳನ್ನ ಕುಂದಿರ್ಸಿದ್ರೆ 5 ಎಕರೆ? ಸರ್ ಡಿಫ್ರೆಂಟ್ ಸ್ಪೇಸಿಂಗ್ ಇದೆ. ನಾನೆಲ್ಲ ಸ್ವಲ್ಪ ಮೆಕ್ಯಾನಿಸಮ್ ಮಾಡ್ಕೊಳೋ ಥರ 11x7 ಮಾಡಿದ್ದೀನಿ. ಸೊ ದಟ್ 11x7 ಅಂದರೆ ಅರೌಂಡ್ 600 ಪ್ಲಾಂಟ್ಸ್ 600 ಪ್ಲಾಂಟ್ಸ್ ಬೀಳುತ್ತೆ ಎಕರೆಗೆ. 600 ಪ್ಲಾಂಟ್ಸ್ ಅಂದರೆ ಅರೌಂಡ್ ಇದು 5 ಎಕರೆ ಇದೆ ಸರ್. ಇದು ಒಂದು 2,500 ಗಿಡ ಇದೆ. 2,500 ಗಿಡ ಕುಂದರ್ಸಿದ್ರು. ಓಕೆ ಸರ್, ಈಗ ಇಷ್ಟು ಸ್ಪೇಸಿಂಗ್ ಡಿಸೈಡ್ ಮಾಡ್ತೀರಾ ನೀವು. ಅದಾದ್ಮೇಲೆ ಹೆಂಗೆ ಸರ್ ಗುಂಡಿ ತೋಡೋದಾಗ? ಸರ್ ಇದು ಬಂದು ಬೇರೆ ಇದ್ರ ಥರಲ್ಲ, ಇದು ಗುಂಡಿ ಹೊಡೆಯೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ಲ್ಯಾಂಡ್ ಫ್ಲೋಯಿಂಗ್ ಮಾಡ್ಬಿಟ್ಟು ಆಮೇಲೆ ಸಿಂಗಲ್ ನೇಗ್ಲು ಹೊಡೆದ್ಬಿಟ್ಟು, ಅಂದರೆ ಸಾಲು ಎಲ್ಲಿ ಬರುತ್ತೋ 10 ಅಡಿಗೆ ಮಾಡಿದ್ರೆ 10 ಅಡಿಗೆ ಒಂದೊಂದು ಸಿಂಗಲ್ ನೇಗ್ಲು ಹೊಡೆದ್ಬಿಟ್ಟು ಆ ಡ್ರೈನ್ ಬೀಳುತ್ತೆ, ಅದಕ್ಕೆ ಮೆನ್ಯೂರೆಲ್ಲ ಹಾಕ್ಬಿಟ್ಟು ಪ್ಲಾಂಟಿಂಗ್ ಮಾಡಿದ್ರೆ ಏನು ನಾರ್ಮಲ್ ಮೆನ್ಯೂರ್ ಏನೇನು ಕೊಡ್ತೀರಿ, ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟು SSP ಎಲ್ಲ ಹಾಕ್ಬಿಟ್ಟು ಪ್ಲಾಂಟಿಂಗ್ ಮಾಡಿ ಅದನ್ನ ಗಿಡದ ಹತ್ರ ಮಾತ್ರ ಮುಚ್ಚಬೇಕು. ಓಕೆ, ಆ ಕೊಟ್ಟೆ ನೆಲ ಸಮ ಮುಚ್ಚಬೇಕು. ಅದಾದ್ಮೇಲೆ ಪಕ್ಕದಲ್ಲಿ ಗಿಡದಿಂದ ಗಿಡಕ್ಕೆ ಇರುತ್ತಲ್ಲ ಆ ಯಂತ್ರದಲ್ಲಿ ಹಳ್ಳ ಹಂಗೆ ಇರಲಿ, ಡ್ರೈನ್ ಅದೇ ಥರ ಇರಲಿ. ಸೊ ಮುಚ್ಚೋ ಅವಶ್ಯಕತೆ ಇಲ್ಲ. ಅದು ಹಂಗೆ ನೀವು ಏನೋ 10 ಅಡಿಗೆ ಒಂದು ಸಾಲು ಹೊಡಿತೀರಾ, ಆ ಸಾಲಲ್ಲಿ 8 ಅಡಿ 7 ಅಡಿಗೂ ಪ್ಲಾಂಟಿಂಗ್, 7 ಅಡಿ 7 ಅಡಿ ಒಂದು ಗಿಡ ಹೊಂದ್ಕೊಂಡು ಗೊಬ್ಬರ ಹಾಕೊಂಡು ಗಿಡ ಹೊಂದ್ಕೊಂಡು ಅಷ್ಟು ಲೆವೆಲ್ ಮಾಡಿ. ಇನ್ನು ಮಿಕ್ಕಿದ್ದು ಏನು ಗಿಡದಿಂದ ಗಿಡಕ್ಕೆ ಆ ಸ್ಪೇಸ್ ಇರುತ್ತಲ್ಲ, ಅದು ಡ್ರೈನ್ ಇರುತ್ತಲ್ಲ, ಅದು ಹಂಗೆ ಇರಲಿ. ಸೊ ನೀವು ಒಂದು ಬೇಳೆ ನೀರು ನಿಂತರೂ, ಮಳೆ ಬಂದು ನೀರು ನಿಂತ್ರೂ ನೀರು ನಿಲ್ಲಬೇಕು ಇನಿಷಿಯಲ್ ಸ್ಟಾರ್ಟಿಂಗಲ್ಲಿ. ಸೊ ಏನೂ ತೊಂದರೆ ಆಗಲ್ಲ. ಆಮೇಲೆ 2 ಮಂತ್ಸ್ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಏನು ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟು ಆ ಡ್ರೈನಲ್ಲಿ ಅದನ್ನು ಕ್ಲೀನಾಗಿ ಲೆವೆಲ್ ಮಾಡಿಕೊಂಡು ಸೊ ನೀವು ಇದು ಮಾಡ್ಕೋಬೋದು. ಸ್ಟಾರ್ಟಿಂಗ್ ನೀವು ನಾಟಿ ಮಾಡಿದಾಗ ಬುಡಕೊಳೆ ರೋಗ ಆ ರೀತಿ ಆಗಿರೋ ಇದಾವ ಅಥವಾ ಸತ್ಯ? ಸರ್ ಇಲ್ಲ, ಅದು ಅದೇ ವಿಲ್ಟಿಂಗ್ ಪ್ರಾಬ್ಲಮ್ ಸ್ಟಾರ್ಟಿಂಗೇ ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗ್ ನಾವು ಪ್ಲಾಂಟಿಂಗ್ ಮಾಡಿದ್ಮೇಲೆ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಗಿಡ ಗ್ರೋತ್ ನೋಡೇ ಗೊತ್ತಾಗ್ಬಿಡುತ್ತೆ. ಮತ್ತು ಇದರಲ್ಲಿ ಪೊಮೊಗ್ರಾನೇಟ್ ಥರ ಏನು ವಿಲ್ಟ್ ಕಂಟ್ರೋಲ್ ಮಾಡ್ದಿರಂಗಿರಕ, ಇದು ಕಂಟ್ರೋಲ್ ಆಗ್ದಿರೋ ಥರ ಏನಿಲ್ಲ.
ಇದಕ್ಕೆ ಕಂಟ್ರೋಲ್ ಆಗುತ್ತೆ ವಿಲ್ಟು. ಸೊ ವೇಲಮ್ ಪ್ರೈಮ್ ನಾವು ಡ್ರೆಂಚ್ ಮಾಡ್ಕೊಂಡ್ರೆ ಸಾಕು 3 ಮಂತ್ಸ್ ಇಲ್ಲ 6 ಮಂತ್ಸ್ ಮೆಜಾರಿಟಿ ನಿಮಿಟೋಡ್ಗೆ ಹಾಕ್ತೀವಿ. ನಿಮಿಟೋಡ್ಗೆ ಒಂದು 6 ಮಂತ್ಸ್ ಹೇಳ್ತಾರೆ ಡೋಸೇಜ್ ಇರೋ 6 ಮಂತ್ಸ್ಗೆ ಒಂದ್ಸತಿ, ಬಟ್ 3 ಮಂತ್ಸ್ಗೆ ಒಂದ್ಸತಿ ಏನು ಮ್ಯಾನೇಜ್ ಮಾಡಿದ್ರೆ ಅದ್ರ ಜೊತೆ ಬ್ಯಾಕ್ಟೀರಿಯಾ ಬಿಟ್ಕೊಂಡ್ರೆ ಸಾಕಾಗುತ್ತೆ. ನಮ್ಮ ಜೈವಿಕ ಕೀಟನಾಶಕಗಳು, ರೋಗನಾಶಕಗಳು, ಮತ್ತೆ ಇನ್ನೊಂದೇನಂದ್ರೆ ಟ್ರೈಕೋಡರ್ಮಾ ಅವೆಲ್ಲ ಬಿಟ್ಕೊಂಡ್ರೆ ನಿಮಿಟೋಡ್ಸ್ ಎಲ್ಲ ಮ್ಯಾನೇಜ್ ಆಗುತ್ತೆ. ಸೊ ಅದ್ರದ್ದೇನು ತೊಂದರೆ ಇಲ್ಲ. ನಿಮಿಟೋಡ್ಸ್ ಇದರಲ್ಲಿ ಫುಲ್ಲಿ ಕಂಟ್ರೋಲೇಬಲ್. ಓಕೆ ಸರ್, ಈಗ ನಾಟಿ ಮಾಡಿದ್ರಿ, ಮಾಡಿದಾದ್ಮೇಲೆ ಅದ್ರ ಲೈನಲ್ಲೇ ಡ್ರಿಪ್ ಹಾಕ್ತೀರಾ ಅಥವಾ ಡ್ರಿಪ್ಪಿಂಗ್ ಸಿಸ್ಟಮ್ ನಿಮ್ದು ಏನಾದರೂ ಡಿಫ್ರೆಂಟ್? ಸರ್ ಇಲ್ಲ, ಅದ್ರ ಲೈನಲ್ಲೇ ಡ್ರಿಪ್ ಹಾಕ್ತೀರಿ. ನೀರು ಜಾಸ್ತಿ ಇದ್ದವರು ಇನ್ಲೈನ್ ಮಾಡ್ಕೋಬೋದು, ಇಲ್ಲ ನೀರು ಕಡಿಮೆ ಇದ್ರೆ ಅಂದರೆ ಸೊ ಗಿಡ ಎಲ್ಲಿರುತ್ತೋ ಅಲ್ಲಿ ಒಂದು ಡ್ರಿಪ್ಪರ್ 12 ಲೀಟರ್ಸು 18 ಲೀಟರ್ಸು ಡಿಸ್ಚಾರ್ಜ್ ಆಗೋ ಒಂದು ಡ್ರಿಪ್ಪರ್ ಬರುತ್ತೆ, LPH. ಆ ಡ್ರಿಪ್ಪರ್ ಹಾಕೊಂಡ್ರೆ ಸಾಕು. ಸೊ ಗಿಡ ದೊಡ್ಡದಾದ್ಮೇಲೆ ಸೆಕೆಂಡ್ ಇಯರ್ ಆದಮೇಲೆ ಡಬಲ್ ಲೈನ್ ಮಾಡಬೇಕು ಡ್ರಿಪ್. ಓಕೆ, ಸೊ ಸೆಕೆಂಡ್ ಇಯರ್ ಇಂದ ಡಬಲ್ ಲೈನ್ ಮಾಡಬೇಕು. ಸೊ ವಾಟರ್ ಸಾಲಲ್ಲ, ಅವಾಗ ರೂಟ್ ಎಲ್ಲ ಸ್ವಲ್ಪ ಜಾಸ್ತಿ ಡೆವಲಪ್ ಆಗಿರುತ್ತೆ. ಅವಾಗ ಡಬಲ್ ಲೈನ್ ಮಾಡಿದ್ರೆ ತುಂಬಾ ಈಸಿ ಇರುತ್ತೆ. ಸರ್, ಈಗ ನೀವು ಒಂದು ಬಹಳ ಸ್ಟ್ರೆಸ್ ಕೊಡ್ತಾ ಇದ್ರಿ, ವಾಟರ್ ಮ್ಯಾನೇಜ್ಮೆಂಟ್. ಹೌದು ಸರ್. ಹೆಂಗೆ ಸರ್ ಇದು ಹೆಂಗ್ ಮಾಡ್ತೀರಿ ಮ್ಯಾನೇಜ್ಮೆಂಟ್? ಸರ್, ವಾಟರ್ ಮ್ಯಾನೇಜ್ಮೆಂಟ್ ಬಂದು ನಮ್ಮದು ಕೊಡ್ಲೇಬೇಕಾ? ಹೆಂಗೆ ಪರ್ ಡೇ 15 to 20 ಲೀಟರ್ಸ್ ಬೇಕೇ ಬೇಕು ಸರ್. ಪರ್ ಡೇ ಅಂದ್ರೆ ಇದಕ್ಕಿರೋದಕ್ಕೆ, ಅದಕ್ಕೆ ಫ್ರೂಟ್ ಇರೋದಕ್ಕೆ ಕೊಡಲೇಬೇಕು ಸರ್. ಅಷ್ಟು ಕೊಟ್ರೇನೆ ಈಲ್ಡ್ ಚೆನ್ನಾಗಿ ಬರೋದು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್, ವಾಟರ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದ್ರೆ ಫಸ್ಟ್ ನಾವು ಬ್ಯಾಗಿಂಗ್ ಮಾಡಿರ್ತೀರಲ್ಲ, ಬ್ಯಾಗಿಂಗ್ ಅಲ್ಲೇ ಫ್ರೂಟ್ ಎಲ್ಲ ಉದ್ರೋಗುತ್ತೆ. ನೀರು ಕಂಪಲ್ಸರಿ ಬೇಕು. ಇದರಲ್ಲಿ ಪೆಸ್ಟ್ ಮ್ಯಾನೇಜ್ಮೆಂಟ್ ತೊಂದರೆ ಇಲ್ಲ ಸರ್, ವಾಟರ್ ಮ್ಯಾನೇಜ್ಮೆಂಟೇ ತುಂಬಾ ಕಷ್ಟ. ವಾಟ್ರು ಮಿಸ್ ಮಾಡಿದ್ರೆ ಬ್ಯಾಗಿಂಗಲ್ಲಿ ಏನು ಉದುರ್ಬಿಡುತ್ತೆ ಕಾಯಿ. ಚಿಕ್ಕದಕ್ಕೆ ಯೆಲ್ಲೋಯಿಶ್ ಆಗ್ಬಿಡುತ್ತೆ, ಸೈಜ್ ಬರಲ್ಲ, ಟೇಸ್ಟ್ ಬರಲ್ಲ, ಮತ್ತೆ ಕ್ರಿಸ್ಪಿನೆಸ್ ಇರಲ್ಲ. ಮಾಯಿಶ್ಚರ್ ರಿಟೈನ್ ಆಗಿಲ್ಲ ಅಂದ್ರೆ ಒಳಗಡೆ ಕ್ರಿಸ್ಪಿನೆಸ್ ಹೋಗುತ್ತೆ, ಯೆಲ್ಲೋಯಿಶ್ ಆಗುತ್ತೆ ಕಾಯಿ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್. ಮೇನ್ ನೀರಿದ್ರೆ ಹೋಗ್ರಿ ಇದಕ್ಕೆ. ನೀರಿಲ್ಲ ಅಂದ್ರೆ ದಯವಿಟ್ಟು ಹೋಗ್ಬಿಡಿ ಸರ್. ಓಕೆ ಸರ್, ಈಗ ಹಂಗಂದ್ರೆ ನೀವು ಕಂಪಲ್ಸರಿ ಇದಕ್ಕೆ ಡೈಲಿ ಎಷ್ಟು ಬಿಡಬೇಕು ಬಿಡ್ತೀರಾ? ಅಂದ್ರೆ ಒಂದು 20 ಲೀಟರ್ ವರೆಗೂ ಬಿಡ್ತೀರಾ? ಹಾಂ ಸರ್. ಇದಕ್ಕೇನಂದ್ರೆ ಕಾಯಿಲ್ಲ, ಸೊ ಇದಕ್ಕೆಲ್ಲ ಒಂದು 5 to 10 ಲೀಟರ್ಸ್ ಇದ್ರೆ ಸಾಕೊಂಡೆ. ಇಲ್ಲ ದಿನ ಬಿಟ್ಟರು ನಡೆಯುತ್ತೆ. ಏನಂದ್ರೆ ಕಾಯಿ ಇಲ್ದಿದ್ದ ಗಿಡಕ್ಕೆ, ಕಾಯಿ ಇರೋ ಗಿಡಕ್ಕೆ 15 to 20 ಲೀಟರ್ ಕಂಪಲ್ಸರಿ ಬೇಕೇ ಬೇಕು. ಓಕೆ ಸರ್, ನಿಮ್ದು ಡಿಪೆಂಡೆನ್ಸಿ ಏನು ಸರ್? ನೀರಿನ ಸೋರ್ಸ್ ಏನಿದೆ ಸರ್? ನಮ್ದು ರೈನ್ ವಾಟರ್ ಇದೆ, ಒಂದು ಚಿಕ್ಕದೊಂದು ಬೋರ್ವೆಲ್ ಇದೆ ಅಷ್ಟೇ. ನಮ್ದು ಇದೆಲ್ಲ ಫುಲ್ ಡ್ರೈ ಲ್ಯಾಂಡ್. ಇದು ಕೃಷಿ ಹೊಂಡ ಏನು ಮಾಡಿಸಿಲ್ಲ. ಕೃಷಿ ಹೊಂಡ ಮಾಡ್ಸಿದ್ದೀನಿ, ಅದೇ ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ತಾ ಇರೋದು. ನಿಮ್ ಮೇಲೆಯಿಂದ ಏನ್ ಬರುತ್ತೋ ಪೂರ್ತಿ ನಮ್ ಜಮೀನು ಸ್ಲೋಪ್ ಇದೆ ಜಮೀನು. ಸೊ ಅದು ಬಂದು 1 ಎಕರೆ ಇದೆ ಕೃಷಿ ಹೊಂಡ. ಅದು ಒಂದು ಕೋಟಿ 35 ಲಕ್ಷ ಲೀಟರ್ ನೀರು ಇಡಿಸುತ್ತೆ, 40 ಅಡಿ ಆಳ ಇದೆ. ಸೊ ಅದ್ರಲ್ಲಿ ಒಂದ್ಸತಿ ನಂಗೆ ಸ್ಟೋರ್ ಆಗ್ಬಿಟ್ರೆ ಇಡೀ ವರ್ಷ ನಾನು ಆ ನೀರ್ ಮೇಲೆ ಡಿಪೆಂಡ್ ಆಗೋದು. ಸೊ ನನಗೆ ಸರೋಗುತ್ತೆ ಸರ್. ಆ ಕೃಷಿ ಹೊಂಡದ್ದು ನಿಮಗೆ ಸೀಬೆಗೂ ಇದೆ, ದಾಳಿಂಬೆಗೂ ಇದೆ. ಹೌದು ಸರ್. ಅದು ಒಂದು ಕೃಷಿ ಹೊಂಡ ನನ್ನ ಫಾರ್ಮಲ್ಲಿ ಎಲ್ಲ ಬೆಳೆಗೂ ಇದಾಗುತ್ತೆ, ಎಲ್ಲ ಇದಕ್ಕೂ ಆಗುತ್ತೆ, ಎಲ್ಲ ಬೆಳೆಗೂ. ಓಕೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್.
ಸರ್ ಈಗ ಮುಖ್ಯವಾಗಿ ನನಗೆ ವಾಟರ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ನೆನಪಾಯಿತು, ಕೆಲವೊಂದು ಕಡೆ ಈ ಬಹಾರ್ ರೆಗ್ಯುಲೇಷನ್ಗಳು ಜಾಸ್ತಿ ಮಾಡ್ತಾರೆ ಸರ್. ಹೌದು ಸರ್. ದಾಳಿಂಬೆಲಿ ಹೆಂಗೆ ಮಾಡ್ತಾರೆ, 1 ತಿಂಗಳ ಸ್ಟ್ರೆಸ್ ಕೊಟ್ಟು ಆಮೇಲೆ ಗೊಬ್ಬರ, ನೀರು, ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟ ತಕ್ಷಣ ಫ್ಲವರಿಂಗು ಎಲ್ಲ ಜಾಸ್ತಿ ಆಗುತ್ತೆ. ಆ ರೀತಿ ಸೀಬೆಲು ಕೆಲವೊಂದು ಮಾಡೋದನ್ನು ನೋಡಿದ್ದೀವಿ ಸರ್. ನೀವು ಆ ರೀತಿ ಮಾಡ್ತೀರಾ ಸರ್? ಇಲ್ಲ, ನಮ್ಮದು ಹೆಂಗೆ ಅಂದರೆ ಸೀಬೆಯಲ್ಲಿ ಇದು 6 ಮಂತ್ಸ್ ಒಂದು ಕ್ರಾಪು. ಸೊ ನಾವು ಮೇಯ್ನು ಏನು ಕ್ರಾಪ್ ರೆಡಿ ಮಾಡಬೇಕಾದ್ರೆ ಫಸ್ಟು ಪ್ರೂನಿಂಗ್ ಮಾಡ್ತೀರಿ ಪ್ಲ್ಯಾಂಟ್ನ. ಓಕೆ. ಪ್ರೂನಿಂಗ್ ಮಾಡಿಬಿಟ್ಟು ಆ ಪ್ರೂನಿಂಗ್ ಎಲ್ಲ ಕ್ಲೀನಾಗಿ ಗಿಡದ ಕೆಳಗಡೆ ಹಾಕ್ಬಿಟ್ಟು ಆಮೇಲೆ ಇದು ಯಾವ ತಿಂಗಳಲ್ಲಿ ಶುರು ಮಾಡ್ತೀರಿ ಸರ್? ಪ್ರೂನಿಂಗ ಫೆಬ್ರವರಿಯಲ್ಲಿ ಒಂದು ಬಿಟ್ಟು ಇನ್ನೆಲ್ಲ ತಿಂಗಳಲ್ಲೂ ಪ್ರೂನಿಂಗ್ ಮಾಡ್ತೀರಿ ಸರ್. ಅದೊಂದು ತಿಂಗಳು ಬಿಟ್ಟು ಬಾಕಿ ಯಾವಾಗಾದ್ರೂ ಎಲ್ಲ ತಿಂಗಳಲ್ಲೂ ಪ್ರೂನಿಂಗ್ ಮಾಡ್ತೀರಿ, ಯಾವಾಗಲಾದ್ರೂ ಮಾಡ್ಬೋದು. ಇದು ಪೊಮೊಗ್ರನೇಟ್ ಥರ ಇದೇ ಸೀಸನಲ್ಲಿ ಮಾಡಬೇಕು. ಸೊ ಮಳೆ ಜಾಸ್ತಿ ಆದರೆ ಇದಾಗುತ್ತೆ, ಆ ಥರ ಏನಿಲ್ಲ. ಇದಕ್ಕೆ ಫೆಬ್ರವರಿಯಲ್ಲಿ ಯಾಕೆ ಮಾಡಲ್ಲ ಅಂದರೆ ನಮ್ಗೆ ನೀರು ಏನು ಎಷ್ಟು ಕೊಟ್ಟರು ಸಾಲಲ್ಲ ಅದಕ್ಕೆ ಫೆಬ್ರವರಿಯಲ್ಲಿ. ಸೊ ಈ ಹೀಟ್ ಇರುತ್ತೆ ಅವಾಗ. ಸೊ ಫ್ಲವರಿಂಗು ಸ್ವಲ್ಪ ಇದಾಗುತ್ತೆ, ಆ ಟೈಮಲ್ಲಿ ಸ್ವಲ್ಪ ಕಡಿಮೆ. ಆ ನಿಟ್ಟಿನಲ್ಲಿ ವರ್ಷ ಪೂರ್ತಿ ಯಾವಾಗಾದ್ರೂ ಇದಕ್ಕೆ ಯಾವಾಗಾದ್ರೂ ಪ್ರೂನಿಂಗ್ ಮಾಡ್ಬೋದು ಸರ್. ಸೊ ಪ್ರೂನಿಂಗ್ ಮಾಡಿದ್ದು ಎಷ್ಟು ನೀವು ನೀರು ಕೊಟ್ಟ ತಕ್ಷಣ ಫ್ಲವರಿಂಗ್ ಆಗುತ್ತಾ? ಇಲ್ಲ, ಪ್ರೂನಿಂಗ್ ಮಾಡಿದ್ಮೇಲೆ ಚಿಗುರು ಬರುತ್ತೆ ಫಸ್ಟ್. ಓಕೆ. ನ್ಯೂ ಶೂಟ್ ಬರುತ್ತೆ, ಆ ನ್ಯೂ ಶೂಟ್ ಅಲ್ಲಿ ಫ್ಲವರಿಂಗ್ ಬರುತ್ತೆ. ಓಕೆ. ಎಷ್ಟು ಟೈಮ್ ತಗೊಳುತ್ತೆ ಸರ್? 2 ಮಂತ್ಸ್ ತಗೊಳುತ್ತೆ ಸರ್. ಶೂಟ್ ಫ್ಲವರ್ ಆಗಕ್ಕೆ. ಶೂಟ್ ಬಂದು ಶೂಟಲ್ಲಿ ಫ್ಲವರಿಂಗ್ ಇದಾಗಕ್ಕೆ 2.5 ಮಂತ್ಸ್ ಆಗುತ್ತೆ ಪ್ರೂನಿಂಗ್ ಮಾಡಿದ್ಮೇಲೆ. ಸೊ ಆ 2.5 ಮಂತ್ಸ್ ಮಧ್ಯದಲ್ಲಿ 1 ಮಂತ್ ಪ್ರೂನಿಂಗ್ ಮಾಡಿದ್ಮೇಲೆ 1 ಮಂತ್ಗೆ ಮೆನ್ಯೂರ್ ಕೊಟ್ಬಿಡ್ತೀರಿ. ಓಕೆ. ಫುಲ್ ಡೋಸೇಜ್ ಏನಿದೆಯೋ ಇದು NPK, ಮೈಕ್ರೋ ನ್ಯೂಟ್ರಿಯೆಂಟ್ಸು, ಇದು ಕೌಡಂಗ್ ಮೆನ್ಯೂರು, ಮತ್ತು ಇದು ಏನು ಬ್ಯಾಕ್ಟೀರಿಯಾ, ಅದಾದ್ಮೇಲೆ ಅದು ಬ್ಯಾಕ್ಟೀರಿಯಾದು ಸುಡೋಮೋನಾಸ್ ಟ್ರೈಕೋಡರ್ಮಾ ಕೊಟ್ಬಿಟ್ಟು ಸೊ ನಾವು ಮುಚ್ಚಿಬಿಡ್ತೀರಿ ಅದು. ಓಕೆ. ಅಂದರೆ ನೀವು ಸ್ಪ್ಲಿಟ್ ಡೋಸ್ ಹಾಕಲ್ಲ, 1 ಡೋಸ್? ಹಾಂ, 1 ಡೋಸು, ಬರೀ 1 ಡೋಸೆ. 1 ಕ್ರಾಪ್ಗೆ 1 ಡೋಸ್ ಕೊಡೋದು ನಾವು. ಇಲ್ಲ ನಮ್ಗೇನಾದರೂ ಸ್ವಲ್ಪ ಗಿಡ ವೀಕ್ ಕಾಣಿಸ್ತಂದ್ರೆ ಒಂದು 3.5 ಮಂತ್ಸ್ ಆದಮೇಲೆ ಫ್ರೂಟು ಬ್ಯಾಗಿಂಗ್ ಆದಮೇಲೆ ಆವಾಗ 1 ಡೋಸ್ ಕೊಡ್ತೀನಿ. ಅದು ಸುಮ್ಮನೆ ಗ್ರ್ಯಾನ್ಯೂಲ್ಸ್ ಅಷ್ಟೇ. ಸೊ ಅದು NPK ಮಿಕ್ಸ್ ಇರೋದು ವಿತ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಒಂದು 400 ಗ್ರಾಮ್ಸ್ ಪರ್ ಪ್ಲ್ಯಾಂಟು ಡೋಸ್ ಕೊಡ್ತೀರಿ. ಇದು ಮೇಜರ್ ಡೋಸ್ ಬಂದು ಪ್ರೂನಿಂಗ್ ಆದಮೇಲೆ ಕೌಡಂಗ್ ಮೆನ್ಯೂರ್ ಹಾಕ್ಬಿಟ್ಟು NPK ಕೊಟ್ಬಿಟ್ಟು ನೀರು ಕೊಡ್ತೀರಿ. ಓಕೆ. ಈ ಎಷ್ಟು NPK ಹೆಂಗೆ ಕೊಡ್ತೀರಾ? ಒಂದು ಗಿಡದ ಲೆಕ್ಕನ ಗ್ರಾಮ್ ಲೆಕ್ಕ ಸರ್. ಓಕೆ. ಎಷ್ಟು ಒಂದು ಈ ಗಿಡ 1.5 ವರ್ಷದ ಗಿಡಕ್ಕೆ 300 to 400 ಗ್ರಾಮ್ಸ್ ಓಕೆ ಪರ್ ಪ್ಲ್ಯಾಂಟು. ಜಾಸ್ತಿ ಆಯ್ತಂತನ? ಇಲ್ಲ, ಅಷ್ಟು ಅದು ನಾವು ಎರಡು ಕಡೆ ಕೊಡ್ತೀರಿ NPK. ಓಕೆ. ಈ ಕಡೆ 150 ಗ್ರಾಮ್, ಇದ್ ಕಡೆ 150 ಗ್ರಾಮ್, 300 ಗ್ರಾಮ್. ಅದರಲ್ಲಿ ನೀಮ್ ಕೇಕ್ ಕೊಡ್ತೀರಿ. ಸೊ ಮತ್ತೆ ಇನ್ನೊಂದು ಕೊಟ್ಟಿಗೆ ಗೊಬ್ಬರ ಒಂದು ಬುಟ್ಟಿ ಹೊಡಿಸ್ತೀರಾ? ಒಂದು ಅರ್ಧ ಬುಟ್ಟಿ, ಇಲ್ಲ 1 ಬುಟ್ಟಿ. ಆಮೇಲೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತೀರಿ ಜೊತೆಗೆ. ಜಿಂಕು, ಫೆರಸ್ಸು, ಮೆಗ್ನೀಷಿಯಮು, ಬೋರಾನು, ಅದು ಕೊಟ್ಬಿಟ್ಟು ಬ್ಯಾಕ್ಟೀರಿಯಾ ಕೊಡಂಗಿದ್ರೆ ಮೆನ್ಯೂರ್ ಹಾಕ್ಬಿಟ್ಟು ಆಮೇಲೆ ಬ್ಯಾಕ್ಟೀರಿಯಾ ಹಾಕ್ಬಿಟ್ಟು ಇದು ಡೋಸ್ ಹಾಕ್ಬಿಟ್ಟು ಮುಚ್ತೀರಿ. ಬ್ಯಾಕ್ಟೀರಿಯಾ ಅಕಸ್ಮಾತ್ ಏನಾದರೂ ಕೊಡಲ್ಲ, ಇನ್ನೊಂದು 15 ಡೇಸ್ ಆದಮೇಲೆ ಕೊಟ್ಕೋತೀರಿ ಅಂದರೆ ಇದೆಲ್ಲ ಕೊಟ್ಬಿಟ್ಟು ಮುಚ್ಚಿಬಿಟ್ಟು ಆಮೇಲೆ ಸೂಡೋಮೋನಾಸು, ಟ್ರೈಕೋಡರ್ಮಾ ಅಲ್ಲ, ಅದು ಮುಚ್ಚಿಬಿಟ್ಟು ಆದಮೇಲೆ ಸ್ಲೇಯರ್ ಪ್ರೋ ಡ್ರೆಂಚ್ ಮಾಡ್ತೀರಿ. ಸ್ಲೇಯರ್ ಪ್ರೋ ಬಂದು ಥೈಮ್ಯಾಕ್ಸಿಮ್ ಮಿಲಿಬೇಗಿ. ಅದು ಒಂದೇ ಸೈಕಲ್ ಡ್ರೆಂಚ್ ಮಾಡೋದು 6 ಮಂತ್ಸಲ್ಲಿ ನಾವು. ಡ್ರೆಂಚ್ ಮಾಡಿದ್ರೆ ಮುಗೀತು. ಏನಂದರೆ ಈ ಕೌಡಂಗ್ ಮೆನ್ಯೂರಲ್ಲಿ ಇದು ಬರುತ್ತೆ, ಏನು ಗೊಣ್ಣೆ ಹುಳ, ಅದು ಎಫೆಕ್ಟ್ ಮಾಡುತ್ತೆ ರೂಟ್ಸ್ನ ಅಂತ ಹೇಳ್ಬಿಟ್ಟು ಅದೊಂದು ಡ್ರೆಂಚ್ ಕೊಡೋದಷ್ಟೇ. ಅದು ಡ್ರೆಂಚ್ ಕೊಡಂಗಿದ್ರೆ ನಾವು ಬ್ಯಾಕ್ಟೀರಿಯಾ ಇದು ಮಾಡಲ್ಲ, ಏನು ಕೊಡಲ್ಲ. ಆ ಡ್ರೆಂಚ್ ಕೊಡಲ್ಲ ಅಂದರೆ ಬ್ಯಾಕ್ಟೀರಿಯಾ ಹಾಕ್ಬಿಟ್ಟು ಕೊಡ್ತೀವಿ. ಸೊ ಮೆನ್ಯೂರ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ. ಓಕೆ. ಈಗ 2 ತಿಂಗಳಾದ್ಮೇಲೆ ನೀವು ಫುಲ್ ಡೋಸ್ ಕೊಡ್ತೀರಲ್ಲ ಸರ್, ಅದ್ರ ಮಧ್ಯದಲ್ಲೇ ಕೊಡ್ತೀರಿ? 1 ಮಂತ್ ಮಂತ್ಗೆ ಕೊಡ್ತೀರಿ. ಇಷ್ಟೆಲ್ಲ ಡೋಸ್ ಕೊಡ್ತೀರಾ? ಹೌದು. ಅದಾದ್ಮೇಲೆ ಚಿಗುರು ಬರುತ್ತೆ, ಚಿಗುರು ಬಂದು ಫ್ಲವರಿಂಗ್ ಬರುತ್ತೆ. ಫ್ಲವರಿಂಗ್ ಬಂದು ಆಮೇಲೆ ಬ್ಯಾಗಿಂಗ್ ಮಾಡ್ತೀರಿ. ಓಕೆ. ಫ್ಲವರಿಂಗ್ ಬಂದ್ಮೇಲೆ ಲೆಮನ್ ಸೈಜ್ಗೆ ಬ್ಯಾಗಿಂಗ್ ಮಾಡ್ತೀರಿ. ಲೆಮನ್ ಸೈಜ್ ಬ್ಯಾಗಿಂಗ್ ಆದಮೇಲೆ ಅದು ಒಂದು 3 ಮಂತ್ಸ್ಗೆ ಕಾಯಿ ಹಾರ್ವೆಸ್ಟಿಂಗ್ ಬರುತ್ತೆ. ಓಕೆ. ಅಲ್ಲಿಗೆ ಪ್ರೂನಿಂಗ್ ಮಾಡಿದ್ಮೇಲೆ 3 ಮಂತ್ಸು, ಬ್ಯಾಗಿಂಗ್ ಮಾಡಿದ್ಮೇಲೆ 3 ಮಂತ್ಸ್, ಟೋಟಲ್ 6 ಮಂತ್ಸ್ ಇದು ಕ್ರಾಪ್ ಸೈಕಲ್. ಇದು 6 ಮಂತ್ಸ್ಗೆ ಫುಲ್ಲಿ ಹಾರ್ವೆಸ್ಟ್ ಮಾಡಿರ್ತೀರಿ. ತಿರ್ಗಾ ಪ್ರೂನಿಂಗ್ ಮಾಡಿ
ಫುಲ್ ಹಾರ್ವೆಸ್ಟ್ ಆದ್ಮೇಲೆ ಮಾರನೇ ದಿನನೇ ಪ್ರೂನಿಂಗ್ ಮಾಡೋದು, ಹಾ. ರೆಸ್ಟ್ ಬಿಡೋದು ಅದೆಲ್ಲ ಏನಿಲ್ಲ. ಒಂದ್ಸಲ ಹಾರ್ವೆಸ್ಟ್ ಏನಿಲ್ಲ, ಒಂದ್ಸಲ ಹಾರ್ವೆಸ್ಟ್ ಮಾಡಿದ್ವಿ, ಹಾ. ನೆಕ್ಸ್ಟ್ ದಿನ ಪ್ರೂನಿಂಗ್ ಮಾಡಿದ್ವಿ, ಮತ್ತೆ 6 ತಿಂಗಳಿಗೆ ಒಂದು ಕ್ರಾಪ್ ತೆಗೆದ್ವಿ. ಕ್ರಾಪ್ ತೆಗೆದ್ವಿ ಅಷ್ಟೇ. ಈ ಸಲ ಈ ತರ ಸೈಕಲ್ ರೊಟೇಷನ್ ರೊಟೇಷನ್ ಮಾಡೋದು ಅಷ್ಟೇ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ಪವನ್ ಕಲ್ಯಾಣ್ ಅವರು ಹೇಳ್ತಾ ಇದ್ರು, ಈ ಹೊಸ ಸೀಬೆ ತಳಿಗಳು ಏನಿದಾವೆ ಇದು ನೀರು ಜಾಸ್ತಿ ಬೇಡತ್ತೆ, ಇದನ್ನು ನಾವು ಭಾಳ ಟ್ರೀಟ್ಮೆಂಟ್ ಅಂತ ಮಾಡಲ್ಲ, ಅದ್ರ ಬದಲಿಗೆ ವರ್ಷಕ್ಕೆ 2 ಬೆಳೆ ಥರ 6 ತಿಂಗಳಿಗೆ 1 ಬೆಳೆ ಬರುತ್ತೆ, ಬಂದಾದಮೇಲೆ ಮತ್ತೆ ಅದನ್ನು ಪ್ರೂನಿಂಗ್ ಮಾಡಿ ಮತ್ತೆ ಇನ್ನೊಂದು ಬೆಳೆ ತೆಗಿತೀವಿ ಅಂತೇಳಿ ನಮ್ಮೊಂದಿಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.